ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ಮನೆಯಲ್ಲಿ ನನ್ನ ಬೇಡದೇ ಇರೋ ವಿಷಯಗಳು ತುಂಬಾ ಇದೆ. ಯಾರು ಅದನ್ನ ಕೆತ್ತಿಬೇಡಿ. ಕಾಜಷ್ಟೇ ಹೊಡೆದಿದ್ದ ಮಹೇಶ ಫೋಟೋಕ್ಕೇನೂ ಆಗಿಲ್ಲ ಅಂತಾನೆ ಬೇಡದೇ ಇರೋದು ಈ ಮನೇಲಿ ಜಾಸ್ತಿ ಇದೆ ಅಂತ. ಆದರೆ ನಾನು ಫೋಟೋ ಹೊಡೆದಾಕಿದ ತಕ್ಷಣ ಸಂಬಂಧ ಮುರಿದೋಗುತ್ತಾ? ನನ್ನ ಮನಸ್ಸು ಗಟ್ಟಿ ಮಾಡ್ಕೊಂಡಿರ್ತೀನಿ, ಒಂದಲ್ಲ ಒಂದಿನ ಸಂಬಂಧ ಸರಿ ಹೋಗುತ್ತೆ ಅಂತ. ಜಗತ್ತಿಗೆ ನನ್ನ ನಗು ಗೊತ್ತು, ಅದರ ಹಿಂದಿನ ನೋವು ಗೊತ್ತಿರೋದು ನಿನಗೆ ಮಾತ್ರ. ಎಷ್ಟು ದೊಡ್ಡ ಗಾಯ ಆದರೂ ಕಾಲ ಅದನ್ನು ವಾಸಿ ಮಾಡುತ್ತೆ ಅಂತ ಹೇಳ್ತಾರೆ. ಆದರೆ ನನ್ನ ವಿಷಯದಲ್ಲಿ ಯಾಕೋ ಅದು ನಿಜನೇ ಆಗ್ತಿಲ್ಲ ಅನ್ನಿಸ್ತಿದೆ. ಮಗನ ಕಣ್ಣಲ್ಲಿ ಅಪರಾಧಿಯಾಗಿ ಗಿಲ್ಟಲ್ಲೇ ಜೀವನ ನಡೆಸೋದು ಯಾರಿಗೂ ಬೇಡ. ನನ್ನಿಂದ ಅವನಿಗಾಗಿರೋ ನಷ್ಟನ ನನ್ನ ಜೀವನದಲ್ಲೇ ಸರಿ ಮಾಡೋದಕ್ಕಾಗೋದಿಲ್ಲ. ಆ ದಿನ ನನ್ನ ಜೀವನದಲ್ಲಿ ಯಾಕಾದರೂ ಬಂತು? ಕಣ್ಣೆಲ್ಲ ಮಂಜಾಯ್ತು. ಯಾರೋ ಕಿರ್ಸ್ತಿರೋ ಸದ್ದು. ನನ್ನ ಮಗ ಒಂದು ತೊಡೆ ಮೇಲೆ ಮಗು ಹಾಗೆ ಮಲಗಿದ್ದ ಸುಮತಿ ಮುಖ ಕಾಣ್ತಾ ಇತ್ತು. ಅವನಮ್ಮನ ಕೊಂದೋನು ನಾನೇ ಅನ್ನೋ ಕೋಪ ನನ್ನನ್ನೇ ದುರ್ಗುಟ್ಟಿ ನೋಡ್ತಿದ್ದ ಅವಿನಾಶ್ ಕಣ್ಣಲ್ಲಿತ್ತು. ಅದೇ ಕೋಪ ಇವತ್ತಿಗೂ ಅವನ ಕಣ್ಣಲ್ಲಿ ನನ್ನ ಕಾಣಿಸ್ತಿದೆ ಮಹೇಶ. ಇನ್ನು ಯಾವತ್ತೂ ಇದು ನನ್ನ ಕಣ್ಣು ಕಾಣಿಸ್ಬಾರ್ದು. ಅವಳನ್ನ ನನ್ನಿಂದ ದೂರ ಮಾಡಿದವ್ರನ್ನ ನಾನು ಯಾವತ್ತೂ ಕ್ಷಮಿಸಲ್ಲ. ನಿಮ್ಮನ್ನು ಕ್ಷಮಿಸಿದ್ದೀನಪ್ಪ ಅಂತ ಅವನು ಯಾವತ್ತಾದ್ರೂ ಒಂದಿನ ಹೇಳ್ತಾನೇನೋ ಅಂತ ಕಾಯ್ತಾನೇ ಇದ್ದೀನಿ. ಆದರೆ ಅವತ್ತು ಸುಮತಿ ಹೇಳಿದ ಮಾತು ಕೇಳಿದಿದ್ರೆ ಅವಳು ಉಳ್ಕೊಳ್ಳೋವಳು. ಅವಳು ಸಾವಿಗೆ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಆಗಿಬಿಟ್ಟೆ. ನನಗೆ ಕ್ಷಮಿಸ್ಬಿಡು. ನನ್ನ ಲೈಫ್ ಪಾರ್ಟ್ನರ್ ಹುಡುಕೋದಕ್ಕೆ ಅವ್ರು ಯಾರು, ನೀನು ಯಾರು? ಕೆಲವೊಂದ್ಸಲ ಜೀವನ ಬೇಸರ ಅನ್ಸ್ಬಿಡುತ್ತೆ. ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ನೀವು ಮಧ್ಯರಾತ್ರಿ ಎದ್ದು ಕಷಾಯ ಮಾಡಿಕೊಡ್ತೀರ. ಅವ್ರು ಅದನ್ನು ಕುಡಿದು ಕಹಿ ಅಂತೇಳಿ ನಿಮ್ಮ ಮೇಲೆ ಕೋಪಿಸ್ಕೋತಾರೆ. ಆದರೆ ನೊಂದ್ಕೋಬಾರ್ದು. ಯಾಕೆಂದರೆ ಅವ್ರಿಗೆ ಕೋಪ ಇರೋದು ಕಹಿ ಮೇಲೆ, ನಿಮ್ಮ ಮೇಲಲ್ಲ. ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀನಿ? ಪ್ರಶ್ನೆ ಮಾಡಿದ ನನ್ನ ಮಗ ತಾನೆ. ಪ್ರಶ್ನೆ ಮಾಡೋ ಸಲಿಗೆ ಇದೆ, ಹಕ್ಕಿದೆ, ಅದಕ್ಕೆ ಮಾಡಿದ್ದಾನೆ. ಉತ್ತರ ಕೊಟ್ಟಾಯ್ತು. ನಿನ್ನ ನೀನ್ ಏನು ಅನ್ಕೊಂಡಿದ್ಯಾ? ಲವ್ ಸ್ಟೋರಿ.
ಏನೋ ಅವತ್ತು ಆಡಿಟೋರಿಯಂ ಅಲ್ಲಿ ನಿನ್ ಆಟಿಟ್ಯೂಡ್ ಇಷ್ಟ ಆಯ್ತು ಅಂತ ಮೀಟ್ ಮಾಡೋಣ ಅಂತ ಅಂದೆ. ಈ ದಂಡಪಿಂಡ ಫೋಟೋಗಳನ್ನು ನೋಡಿ ಏನು ಉತ್ತರನೇ ಕೊಟ್ಟಿಲ್ವಲ್ಲ. ಈ ಲೇಟ್ ರಿಯಾಕ್ಷನ್ ತುಳಸಿ ಫೋಟೋಗಳನ್ನು ಅವನಿಗೆ ಕೊಟ್ಟಿದ್ದಾಳೋ ಇಲ್ವೋ? ಏನಿದು ಚಕ್ಲಿ ಒಳ್ಳೆ ಕೋಡ್ಬಳೆ ಥರ ಇದೆ. ಮಾವ ಅದು ಕೋಡ್ಬಳೆನೆ. ನೆಗೆದು ಬಿತ್ತು. ಇಷ್ಟು ವರ್ಷ ಆಯಿತು ಸರಿಯಾಗಿ ಒಂದು ಕೋಡ್ಬಳೆ ಮಾಡಕ್ಕೆ ಬರೋಲ್ಲ. ವಿಪರೀತ ಖಾರ. ಎಲ್ಲ ದಂಡ್ಪಿಂಡ ಮಾವ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾನೆ. ಕೆಲಸನ ತುಳಸಿ, ನಮ್ಮ ದಂಡಪಿಂಡ ಯಾರನ್ನಾದ್ರೂ ಲೋಗಿವ್ ಮಾಡ್ತಿದ್ದಾನ? ಅಷ್ಟು ಲಕ್ಷಣವಾಗಿರೋ ಹುಡುಗಿರ ಫೋಟೋ ಕೊಟ್ರು ಯಾರೇ ಅನ್ಲಿಲ್ವಲ್ಲ. ಇಲ್ಲ ಮಾವ, ನಮ್ಮ ಪಾಪು ಅಂತವನಲ್ಲ. ಅದೇನೋ ಕೆಲಸದ ಟೆನ್ಷನ್ ಅಂತ ಹೇಳದ್ನಲ್ಲ, ಅದಕ್ಕೆ ಫೋಟೋಗಳು ನೋಡಿರಲ್ಲ. ನೀನು ಒಳ್ಳೆ ಎಂಥ ಕೆಲಸ ಇದ್ರು ಈಗಿನ ಕಾಲದ ಹುಡುಗರು ಕೋಳಿಗೆ ಸೀರೆ ಉಡಿಸಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಬಾಯ್ ಬಾಯ್ ಬಿಟ್ಕೊಂಡು ನೋಡ್ತಾರಂತೆ. ಅಂಥದ್ರಲ್ಲಿ ಇವನು ಹೀಗೆ ಆಡ್ತಿದ್ದಾನೆ ಅಂತಂದ್ರೆ ಏನೋ ಇದೆ. ಇಲ್ಲ ಮಾವ, ಹಾಗೆಲ್ಲ ಏನೂ ಇಲ್ಲ. ಒಂದು ಅವನು ಬ್ಯುಸಿ ಇದ್ದಾನೆ, ಇನ್ನೊಂದು ನಮ್ಗಳೆದ್ರಿಗೆ ಫೋಟೋ ನೋಡೋದಕ್ಕೆ ಅವನು ಮುಜುಗರ ಆಗಿರ್ಬೇಕು. ಆಮೇಲೆ ನೋಡ್ಬಿಟ್ಟು ಹೇಳ್ತಾನೆ ಬಿಡಿ. ಮುಜುಗರನ ನೀನು ಹೇಳಬೇಕು, ನಾನು ನಂಬಬೇಕು. ಅಲ್ಲಿ ಆ ಫೋಟೋಗಳೆಲ್ಲ ಎಲ್ಲೇ? ನಾನು ಬೀರುಲಿ ಇಟ್ಟಿದ್ದೀನಿ, ಒಂದು ನಿಮಿಷ ತಂದ್ಕೊಟ್ಟೆ. ಬೇಡ 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 ಬೇಡ, ನಾನು ತಗೋತೀನಿ. ನಿನ್ನ ಕೆಲಸ ನೀನು ಮುಂದುವರ್ಸು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.